ಪಾಕಿಸ್ತಾನ ರಕ್ಷಣಾ ಸಚಿವ ಒಪ್ಕೊಂಡಿದ್ದಾರೆ. 3 ದಶಕಗಳಿಂದ ಪೋಷಿಸ್ತಾ ಇದ್ದೀವಿ ಅಂತ ಆಸಿಫ್ ಖವಾಸ್ ಒಪ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾದ ಸ್ಕೈ ನ್ಯೂಸ್ ವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಅಮೆರಿಕಕ್ಕೋಸ್ಕರ 3 ದಶಕ ಈ ಹೊಲಸು ಕೆಲಸ ಮಾಡಿದ್ದೇವೆ, ಅದು ನಾವು ಮಾಡಿರುವ ತಪ್ಪು, ಅದರಿಂದ ತೊಂದರೆ ಆಗಿದೆ. ವಾಹಿನಿಯ ಸಂದರ್ಶನದಲ್ಲಿ ಸತ್ಯವನ್ನ ಒಪ್ಕೊಂಡ ಪಾಕ್ ಸಚಿವ. 3 ದಶಕಗಳಿಂದಲೂ ಕೂಡ ಉಗ್ರ ಪೋಷಣೆಯನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಆಸಿಫ್ ಖವಾಸ್ ರಕ್ಷಣಾ ಸಚಿವ ಒಪ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾದ ಸ್ಕೈ ನ್ಯೂಸ್ ವಾಹಿನಿಗೆ ಸಂದರ್ಶನವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಈ ಸತ್ಯವನ್ನ ಒಪ್ಕೊಂಡಿದ್ದಾರೆ. ಅದು ಅಮೆರಿಕಗೋಸ್ಕರ 3 ದಶಕ ಈ ಹೊಲಸು ಕೆಲಸವನ್ನ ಮಾಡಿದ್ದೇವೆ, ಅದು ನಾವು ಮಾಡಿರುವ ತಪ್ಪು, ಅದರಿಂದ ತೊಂದರೆ ಆಗಿದೆ ಅಂತ ವಾಹಿನಿಯ ಸಂದರ್ಶನದಲ್ಲಿ ಈ ಸತ್ಯವನ್ನ ಒಪ್ಕೊಂಡಿದ್ದಾರೆ. Things cooled down then, and now again the same thing is. You do admit, sir, that Pakistan has had a long history of backing and supporting and training and funding these terrorist organizations. Well, we have been doing this dirty work for the United States for about 3 decades, and West, including Britain. So that's your argument that even though that was a mistake, and we suffered for that. And that is why you are saying this to me. If we had not joined the war against Soviet Union and later on the war after 9/11, the things cooled. ಪ್ರಶಾಂತ್ ಖವಾಸ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ವಿ. ಸಂದರ್ಶನದಲ್ಲಿ ಹೇಳಿದಂತಹ ಮಾತು ಸತ್ಯ ಒಪ್ಕೊಳ್ಳುವಂತಹ ಧೈರ್ಯ ಬಂತಲ್ಲ. ನೋಡಿ, ಸತ್ಯ ಒಪ್ಕೊಳ್ತಲೇ ಖ್ವಾಜಾ ಆಸಿಫ್ ಒಂದು ವಿಚಿತ್ರ ಹೇಳಿಕೆಯನ್ನು ನೀಡಿದ್ದಾರೆ. 1980-90ರ ದಶಕದಲ್ಲಿ ಸೋವಿಯತ್ ಯೂನಿಯನ್ ವಿರುದ್ಧ ಅಫ್ಘಾನಿಸ್ತಾನದಲ್ಲಿ ಉಗ್ರಗಾಮಿಗಳಿಗೆ ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಸಿತು ಅಂತಕ್ಕಂಥದ್ದು ಸತ್ಯವಾದ ಮಾತು. ಆಗ ಪಾಕಿಸ್ತಾನ ಅದು ಒಸಾಮಾ ಬಿನ್ ಲಾಡೆನ್ ಕೂಡ ಅಲ್ಲಿಂದ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಮೂಮೆಂಟಿಂದ ಬಂದರು. ಆಗ ಪಾಕಿಸ್ತಾನ್ ಎಲ್ಲ ರೀತಿಯ ಲಾಜಿಸ್ಟಿಕಲ್ ಸಪೋರ್ಟನ್ನು ಅಮೆರಿಕಾದ ಪ್ರಯತ್ನಕ್ಕೆ ಮಾಡಿತ್ತು ಅಂತಕ್ಕಂಥದ್ದು ನಿಜ. ಆದರೆ ಯಾವಾಗ ಅಫ್ಘಾನಿಸ್ತಾನದಲ್ಲಿ ಆ ಒಂದು ಸೋವಿಯತ್ ಯೂನಿಯನ್ನ ಫೈಟ್ ಮುಗಿದು ಹೋಯಿತು, ಅದೇ ಶಸ್ತ್ರಾಸ್ತ್ರಗಳನ್ನು ಕಾಶ್ಮೀರದ ಉಗ್ರಗಾಮಿಗಳ ಕೈಯಲ್ಲಿ ಕೊಟ್ಟು ಕಾಶ್ಮೀರಿ ಪಂಡಿತರ ಹತ್ಯೆ ಮಾಡಿಸಿದ್ದು ಪಾಕಿಸ್ತಾನ. ಅದಕ್ಕೇನು ಅಮೆರಿಕಾದ ನೆರವಿರಲಿಲ್ಲ. ಅದಾದಮೇಲೆ 2001ರಲ್ಲಿ ಟ್ವಿನ್ ಟವರ್ ಅಟ್ಯಾಕ್ ಆಗುವವರೆಗೆ ಅಮೆರಿಕ ನಾವು ಎಷ್ಟೇ ಗೋಗರೆದರೂ ಕೂಡ ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆಗಳು, ಪಾಕಿಸ್ತಾನದ ಸೇನೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿರಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಅಮೆರಿಕ ಹೋಗಿ ಭಾರತಕ್ಕೆ ನೀವು ಭಾರತದಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನು ನಡೆಸಿ, ಡರ್ಟಿ ವರ್ಕನ್ನು ನಡೆಸಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅನ್ನೋದು ಪಾಕಿಸ್ತಾನದ ರಕ್ಷಣಾ ಸಚಿವರ ಹೇಳಿಕೆ. ಒಂದು ಕಡೆ ಇದನ್ನೆಲ್ಲ ನಾವು ನಡೆಸಿದ್ದೀವಿ ಅಂತಕ್ಕಂಥದ್ದನ್ನು ಒಪ್ಕೊಳ್ತಾ ಇದ್ದಾರೆ. ಆದರೆ ಇದನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಅಮೆರಿಕ ಹೇಳ್ತು ಅನ್ನುವ ಕಾರಣಕ್ಕೋಸ್ಕರ ನಡೆಸಿದ್ವಿ ಅಂತಕ್ಕಂಥದ್ದು, ಈ ಡರ್ಟಿ ವರ್ಕನ್ನು ನಾವು ನಡೆಸಿದ್ವಿ ಅಂತಕ್ಕಂಥದ್ದು ಫೋಕಸ್ ಶಿಫ್ಟ್ ಮಾಡ್ತಕ್ಕಂಥ ಪ್ರಯತ್ನ ಅಂತಕ್ಕಂಥದ್ದು ಸ್ಪಷ್ಟ. ನೋಡಿ, ಸೋವಿಯತ್ ಯೂನಿಯನ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಸಪೋರ್ಟ್ ಮಾಡ್ತು. ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ಯೂನಿಯನ್ ವಿರುದ್ಧದ ಒಂದು ಮುಸ್ಲಿಂ ಒಂದು ಆ ರೀತಿಯ ಒಸಾಮಾ ಬಿನ್ ಲಾಡೆನ್ ಸೇರಿದಂತೆ ಅನೇಕರು ಆ ಯುದ್ಧವನ್ನು ನಡೆಸಿದರು. ಆದರೆ ಅಲ್ಲಿನ ಶಸ್ತ್ರಾಸ್ತ್ರಗಳು, ಅಲ್ಲಿನ ಲಾಜಿಸ್ಟಿಕ್ಸನ್ನು ಆ ಯುದ್ಧ ಮುಗಿದ ನಂತರ ಕಾಶ್ಮೀರಕ್ಕೆ ಶಿಫ್ಟ್ ಮಾಡಲಾಯಿತು ಅನ್ನೋದು ಕೂಡ ಅಷ್ಟೇ ಸತ್ಯ. ಅದರಲ್ಲಿ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಪಾತ್ರ ಇರಲಿಲ್ಲ, ಅದರಲ್ಲಿ ಪಾಕಿಸ್ತಾನದ ಪಾತ್ರ ಇತ್ತು. ಅಲ್ಲಿಂದ ಶುರುವಾದ ಕಾಶ್ಮೀರದ ಭಯೋತ್ಪಾದನೆ ಇವತ್ತಿಗೂ ಕೂಡ ಮುಂದುವರೆದಿದೆ ಅಂತಕ್ಕಂಥದ್ದು ಸ್ಪಷ್ಟ. ಹಾಗಿದ್ದಲ್ಲಿ ಈ ಘಟನೆಯನ್ನೇನು ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೇಳಿದ್ವಾ? ಇವತ್ತು ಯುರೋಪ್ನೇ ಒಂದು ರೀತಿಯ ಇಸ್ಲಾಮಿಕ್ ಭಯೋತ್ಪಾದನೆ, ಜಿಹಾದಿ ಮಾನಸಿಕತೆಯ ವಿಕ್ಟಿಮ್ ಆಗಿದೆ ಯುರೋಪ್. ಆ ಸಂದರ್ಭದಲ್ಲಿ ಇವತ್ತು ಪಾಕಿಸ್ತಾನ ಯುರೋಪ್ನತ್ತ ಬೊಟ್ಟು ಮಾಡ್ತಾ ಇದೆ, ಅಮೆರಿಕಾದತ್ತ ಬೊಟ್ಟು ಮಾಡ್ತಾ ಇದೆ. ಇವೆಲ್ಲವೂ ಕೂಡ ಪಾಕಿಸ್ತಾನದ ಸೇನೆ ತನ್ನ ರಿಲೆವೆನ್ಸನ್ನು ಇಟ್ಕೊಳ್ಳುವುದಕ್ಕೋಸ್ಕರ ಮಾಡಿಸ್ತಾ ಇರತಕ್ಕಂಥ ಕೃತ್ಯಗಳು ಅನ್ನೋದು ಸ್ಪಷ್ಟ. ಪಾಕಿಸ್ತಾನದ ರಕ್ಷಣಾ ಸಚಿವರ ಹೇಳಿಕೆ ಏನೇ ಇರಲಿ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.